ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಂದಾಯ ವಿಭಾಗದ ಜಂಟಿ ಆಯುಕ್ತರಾದ ಶ್ರೀಮತಿ ಲಕ್ಷ್ಮೀದೇವಿ ಇವರು ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಜೈ ಭೀಮ್. ವೇದಿಕೆ ಮೇಲೆ ಸಹೋದರಿ ಶಾಸಕರಾದ ಸೌಮ್ಯ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಬಂತೇಜಿಗಳಿಗೆ ನನ್ನ ನಮನಗಳು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನನ್ನ ಸಹೋದರರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸಹೋದರರು ಹಾಗೂ ಸಹೋದರಿಯರು ಹಾಗೂ ಮಕ್ಕಳಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಮಕ್ಕಳೆಲ್ಲ ಆಸಕ್ತಿಯಿಂದ ನೋಡಬೇಕು. ಎಲ್ಲ ಆ ಕಡೆ ಈ ಕಡೆ ಮಾತಾಡ್ತಾ ಇದ್ದೀರಾ, ಕೆಲವೊಬ್ಬರು ಬೇಜಾರಲ್ಲಿ ಕೂತಿದ್ದೀರಾ, ಚಪ್ಪಾಳೆನೂ ಹೊಡೆದಿಲ್ಲ. ಒಂದು ಜೋರಾದ ಚಪ್ಪಾಳೆ ಮಕ್ಕಳೆಲ್ಲನೂ. ನಿಮ್ಮ ಮಾತು ಕತೆ ಆಟ ಪಾಠ ಎಲ್ಲ ದಿನ ಇರುತ್ತೆ. ಇಂತಹ ಒಂದು ಕಾರ್ಯಕ್ರಮ ದಿನ ಇರಲ್ಲ. ಇವತ್ತು ಇಲ್ಲಿ ಎಲ್ಲ ಅರೇಂಜ್ ಮಾಡಿರೋದು ಏನು ಹೇಳ್ತಾರೆ ವಿಷಯಗಳನ್ನ ಮುಂದಿನ ಪ್ರಜೆಗಳು ನೀವೆಲ್ಲ ಚೆನ್ನಾಗಿ ತಿಳ್ಕೊಬೇಕು. ಇಲ್ಲಿರೋಂತಹ ಸಹೋದರರು ಸಹೋದರಿಯರಿಗೆಲ್ಲ ಗೊತ್ತಿದೆ. ಮಕ್ಕಳು ಮನದಟ್ಟು ಮಾಡ್ಕೋಬೇಕಾಗಿರೋಂಥ ವಿಷಯ. ಒಂದು 1 ಅವರ್ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನನ್ನ ಮಕ್ಕಳಲ್ಲಿ ವಿನಂತಿ ಮಾಡ್ತೀನಿ. ಓಕೆ. ಸೊ ಈ ದಿನ ಏನು ಭಗವಾನ್ ಬುದ್ಧರ 2649ನೇ ಜಯಂತಿ, ನಿಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಕಾರ್ಮಿಕ ದಿನಾಚರಣೆಯನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ ಬೋಧಿಸತ್ವ ಟ್ರಸ್ಟ್ ಅವರು. ನನ್ನ ಅತಿಥಿಯಾಗಿ ಕರೆದಿರೋದಕ್ಕೆ ಧನ್ಯವಾದಗಳು. ಈ ದಿನ ನಿಮ್ಮ ಮುಂದೆ ನಿಂತು ಮಾತಾಡುವಂತಹ ಶಕ್ತಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಾರವಿಂದಗಳಿಗೆ ನನ್ನ ನಮನಗಳು. ಇವತ್ತು ಅವರಿಂದ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ನಿಮಗೆ ಸುಮಾರು ವರ್ಷಗಳ ಹಿಂದೆ ಹೋದರೆ ಯಾವ ಸ್ಥಿತಿಯಲ್ಲಿತ್ತು ಅನ್ನೋದು ತಮಗೆಲ್ಲ ಗೊತ್ತಿದೆ. ಅದರಲ್ಲೂ ಸಹ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾಭ್ಯಾಸ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನು ಇಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ತಿಳಿದಿದೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ಅನೇಕ ಹಕ್ಕು ಬಾಧ್ಯತೆಗಳನ್ನು ನೀಡಿ ಸಮಾಜದಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಹಾಗೂ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸಿದಂತಹ ಮಹಾನಾಯಕನನ್ನು ನಾವು ಈ ವೇದಿಕೆಯಲ್ಲಿ ಖಂಡಿತವಾಗಿ ನೆನೆಸ್ಕೋಬೇಕು. ಇವತ್ತು ನಾನೇನಾದರೂ ಈ ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅನ್ನೋ ನನ್ನ ಧ್ವನಿ ಆಗಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ಸೂರು ಇವುಗಳೆಲ್ಲ ಬಂದಿದ್ದು ನನಗೆ ವಿದ್ಯಾಭ್ಯಾಸದಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನನ್ನ ಎಲ್ಲ ಇಲ್ಲಿ ನೆರೆದಿರುವಂತಹ ನನ್ನ ಸಹೋದರ ಸಹೋದರಿಯರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು, ಉತ್ತಮವಾದ ಸಮಾಜ, ಉತ್ತಮವಾದ ದೇಶ ಆಗಬೇಕಾದ್ರೆ ವಿದ್ಯಾಭ್ಯಾಸ ಬಹಳಷ್ಟು ಮುಖ್ಯ. ಆದ್ದರಿಂದ ಹೆಣ್ಣು ಅಥವಾ ಗಂಡು ಅಂತ ಭೇದ ಮಾಡ್ದಿರ ವಿದ್ಯಾಭ್ಯಾಸವನ್ನು ಎಲ್ಲರಿಗೂ ನೀಡಿದಲ್ಲಿ ನಮ್ಮ ದೇಶ ಕೂಡ ಶ್ರೀಮಂತ ಆಗುತ್ತೆ, ನಮ್ಮ ಜನಾಂಗ ಕೂಡ ಉದ್ಧಾರ ಆಗುತ್ತೆ. ಹಾಗಾಗಿ ಇಲ್ಲಿ ನೆರೆದಿರುವಂತಹ ಮಕ್ಕಳು ಎಲ್ಲ ತಿಳ್ಕೋಬೇಕು, ಈ ಹಿಂದೆ ಎಷ್ಟು ಕಷ್ಟಪಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜದಲ್ಲಿ ಬದುಕಿದ್ರು ಮತ್ತು ಎಲ್ಲ ಹಕ್ಕುಗಳಿಗಾಗಿ ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನದಿಂದ ನಾವು ಬಹಳಷ್ಟು ಸುರಕ್ಷಿತವಾಗಿದ್ದೀವಿ. ಇವತ್ತು ಒಂದು ಧ್ವನಿಯಾಗಿ ನಾವು ನಿಂತಿದ್ದೀವಿ ಅನ್ನೋದನ್ನೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕು. ಅದನ್ನು ಆಗಾಗ ಒಂದೊಂದು ಕಾರ್ಯಾಗಾರ ಮಾಡಬೇಕು. ಇಂತಹ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ ಇರೋದಿಲ್ಲ ಅದೆಲ್ಲ ಕೇಳಿಸ್ಕೊಳ್ಳೋದಕ್ಕೆ. ಹಿಂದೆ ನಾವು ಹೇಗಿದ್ವಿ, 100 ವರ್ಷಗಳ ನಂತರ ಹೇಗಾಗಿದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸೊ ಭಗವಾನ್ ಬುದ್ಧರ ಕರುಣೆ ಮತ್ತು ತಾಳ್ಮೆಯನ್ನು ಅಳವಡಿಸ್ಕೊಂಡು ವಿದ್ಯಾಭ್ಯಾಸವನ್ನು ಅಪ್ಪಿಕೊಂಡು ನಮಗೆ ಒಂದೊತ್ತು ಊಟನೇ ಇದ್ದರೂ ಪರವಾಗಿಲ್ಲ, ವಿದ್ಯಾಭ್ಯಾಸಕ್ಕೆ ಯಾವುದೇ ಮಕ್ಕಳಿಗೆ ತೊಂದರೆ ಆಗದಿರೋಂಗೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡಿದಲ್ಲಿ ಅವರು ಸಹ ಮುಂದೆ ಒಂದು ಸಮಾಜದ ಗೌರವಾನ್ವಿತ ಸ್ಥಾನಮಾನದಲ್ಲಿ ಬರ್ತಾರೆ. ಮತ್ತು ಎಲ್ಲರಿಗೂ ಒಂದು ಆರ್ಥಿಕ ಬದ್ಧತೆ ಬರುತ್ತದೆ ಮತ್ತು ಎಲ್ಲರೂ ಒಂದು ಸಮಾನತೆಯಲ್ಲಿ ಬದುಕುವಂತಾಗುತ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟು, ನನ್ನ ತಂದೆ ತಾಯಿ ಎಷ್ಟೇ ಕಷ್ಟದಲ್ಲಿದ್ದರು, ಬಡವರಿದ್ದರು ಅವರು ಪಾಪ, ಆದರೂ ಸಹ ವಿದ್ಯಾಭ್ಯಾಸಕ್ಕೆ ನನ್ನ ತಂದೆ ಯಾವತ್ತೂ ನನಗೆ ಮೋಸ ಮಾಡಲಿಲ್ಲ. ಅವರು ಅವತ್ತು ಕೊಟ್ಟ ವಿದ್ಯಾಭ್ಯಾಸದಿಂದನೇ ಈ ದಿನ ನಾನು ಅಂತಹ ಒಂದು
BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇವತ್ತು ಅದು GBA, ಅಂತಹ ಒಂದು ದೊಡ್ಡ ಸಂಸ್ಥೆಯಲ್ಲಿ ಜಂಟಿ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುವಂತಹ ಒಂದು ನನಗೆ ಸೌಕರ್ಯ ಸಿಕ್ಕಿದೆ. ಅದರಲ್ಲೂ ಕೂಡ ಮೀಸಲಾತಿಯಿಂದನೂ ಕೂಡ ಆ ಮೀಸಲಾತಿಯಿಂದನೇ ನಾನು ಜಂಟಿ ಆಯುಕ್ತೆ ಆಗೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ, ಏನೂ ಹೇಳೋದು ಬೇಕಾಗಿಲ್ಲ. ಅವನ ದಿನ ಒಂದು ಹೊತ್ತು ತುತ್ತು ಊಟ ಮಾಡುವಾಗ ನೆನೆಸ್ಕೊಂಡು ಅವ್ರು ಕೊಟ್ಟಿರೋಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಅವರ ಹೆಸರನ್ನ ಹೇಳ್ಕೊಂಡು ದುರುಪಯೋಗ ಮಾಡ್ಕೊಳ್ಳೋರೇ ತುಂಬ ಜನ ಇದ್ದಾರೆ. ಅದು ನನಗೆ ಮನಸ್ಸಿಗೆ ನೋವು. ನಾನು ಹೇಳೋದಿಷ್ಟೇ, ಅವ್ರು ಕೊಟ್ಟಿರುವಂಥ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡು ಉತ್ತಮವಾದ ಸಮಾಜ ನಿರ್ಮಾಣಕ್ಕೆ ನಮ್ಮ ಕೈ ಕೂಡ ಜೋಡಿಸ್ಬೇಕು. ಈ ದೇಶದ ಪ್ರಗತಿಗೆ ನಾವೆಲ್ಲರೂ ಶ್ರಮಿಸಬೇಕು. ಆಗಲೇ ನಾವು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರು ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಷ್ಟನ್ನು ಹೇಳಿ ನನಗೆ ಈ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ, ವೇದಿಕೆಯಲ್ಲಿರುವಂತಹ ಮೇಡಮ್ ಅವ್ರಿಗೂ ಕೂಡ ವಂದಿಸಿ, ಜೈ ಭೀಮ್. ಇವತ್ತು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕಿಯಾದಂಥ ಸೌಮ್ಯರೆಡ್ಡಿ ಮೇಡಮ್ ಕೂಡ ಸಂಘದಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತೊಟ್ಟುತ್ತಾ ಈ ಸಂಘದಾನದ ವಿವರಗಳನ್ನು ಹೇಳಿಬಿಡ್ತೀನಿ. ಮೊದಲಿಗೆ ನಾವು 13 ಜನ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಸಂಘದಾನವನ್ನು ಮಾಡ್ತಿದ್ದೀವಿ. ಎರಡನೆಯದಾಗಿ ಸುಗತಪಾಲ ಬಂತೇಜಿಯವರು ಕೊಳ್ಳೇಗಾಲದ ಕೊಳತ್ತೂರಿನಲ್ಲಿ ನಿರ್ಮಾಣ ಮಾಡ್ತಿರುವಂಥ ಬುದ್ಧ ವಿಹಾರಕ್ಕೆ ಸಂಘದಾನವನ್ನು ಕೊಡ್ತಾ ಇದ್ದೀವಿ. ಮೂರನೆಯದಾಗಿ ಮಲ್ಕುಂಡಿ ಮಹದೇವ ಸ್ವಾಮಿ ಸರ್ ಅವರು ರಚನೆ ಮಾಡಿರುವಂತಹ ಬುದ್ಧ ಬೆಳಕು ಈ ನಾಟಕ ಇನ್ನಷ್ಟು ಪ್ರಖ್ಯಾತಿಯನ್ನು ರಾಜ್ಯದ ಹಲವು ಭಾಗಗಳಲ್ಲಿ ಪಡೀಲಿ ಅನ್ನೋ ಕಾರಣಕ್ಕಾಗಿ ಅವರ ಸಂಸ್ಥೆಗೆ ಸಂಘದಾನವನ್ನು ಮಾಡ್ತಿದ್ದೀವಿ. ಸೊ ಈ ಎಲ್ಲ ಸಂಘದಾನಗಳ ಪೂರ್ವದಲ್ಲಿ ಗಣ್ಯರಾದ ಚಂದ್ರನಾಯಕರವರು 2 ನಿಮಿಷಗಳ ಕಾಲ ವೇದಿಕೆಯನ್ನು ಕುರಿತು ಮಾತಾಡಬೇಕು. ಶ್ರೀ ಚಂದ್ರನಾಯಕ್ ಇವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ನಿವೃತ್ತ ಸಹಾಯಕ ಸಂಚಾರ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ಪ್ರಸ್ತುತ ಹಗರಿಬೊಮ್ಮನಹಳ್ಳಿ ಹಾಗೂ ಕೊಟ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಗರಿಕ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯಾರೆಡ್ಡಿ ಅಮ್ಮನವರೇ ಹಾಗೂ ವೇದಿಕೆಯ ಮೇಲೆ ಬಂತೇಜಿ ಗುರುಗಳು ಆಶೀರಾಗಿರ್ತಾರೆ. ಜೊತೆಗೆ ಗಣ್ಯರಿಗೂ ಸಹ ಹಾಗೂ ವೇದಿಕೆಯ ಆಶೀರ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತು ಈ ದಿನ ಬೋಧಿಸತ್ವದ ಸಲುವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮೈಸೂರು ವಿಭಾಗದ ಸುಂದರ ವಿದ್ಯಾರ್ಥಿಗಳು ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರು. ಈ ನಾಟಕದಲ್ಲಿ ಭಗವಾನ್ ಬುದ್ಧನವರ ಚರಿತ್ರೆ ಹಾಗೂ ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಚರಿತ್ರೆಯನ್ನು ಸಹ ಸುಂದರವಾಗಿ ನಮ್ಮೆಲ್ಲರಲ್ಲಿ ಪ್ರದರ್ಶಿಸುತ್ತಾರೆ. ಅವರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಇವತ್ತಿನ ದಿವಸ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವ ಒಂದು ವಿಶ್ವಮಾನದ ಹಾಗೆ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇವತ್ತು ನಾನು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಾರ್ಮಿಕರೆಲ್ಲರೂ ಸುಭದ್ರವಾಗಿ ಹಾಗೂ ಸಂತೋಷವಾಗಿ ಕೆಲಸ ಮಾಡಬೇಕು ಅಂದರೆ ಇವತ್ತು ಬಾಬಾ ಸಾಹೇಬ್ರವರ ರಚಿಸಿದ ಒಂದು ಸಂವಿಧಾನದ ಅಡಿಯಲ್ಲಿರತಕ್ಕಂಥ ಒಂದು ಕಾರ್ಮಿಕ ಸಂಘಟನೆಯ ಒಂದು ಠರಾವು ಅಂದರೆ ಆ್ಯಕ್ಟ್, ಕಾರ್ಮಿಕರ ಆ್ಯಕ್ಟು. ಇವತ್ತು ಕಾರ್ಮಿಕರ ದಿನಾಚರಣೆಯನ್ನು ನಾವು ಒಂದು ಸಂತೋಷದಿಂದ ಹಾಗೂ ಆಚರಣೆ ಮಾಡ್ತಾಯಿದ್ದೀವಿ. ಕಾರ್ಮಿಕರ ದಿನಾಚರಣೆ ಹಿನ್ನೆಲೆ ಒಂದು ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಸುಭದ್ರವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಈ ಕೆಲಸದ ಹಿಂದೆ ಹಲವಾರು ಬಲಿದಾನಗಳಾಗಿದೆ. 1886ನೇ ಇಸವಿಯಲ್ಲಿ ಅಮೇರಿಕಾ ಸಂಯುಕ್ತ ರಾಷ್ಟ್ರಗಳಲ್ಲಿ ಯುನೈಟೆಡ್ ಕಿಂಗ್ಡಮ್ಮಲ್ಲಿ
ಯುರೋಪ್ ದೇಶಗಳಲ್ಲೆಲ್ಲ ಈ ಶ್ರೀಮಂತ ಮಾಲೀಕರ ಒಂದು ಆಡಳಿತದಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಈ ಕಾರ್ಖಾನೆಗಳು ನಡೀತಾ ಇದ್ವು. ಆ ಕಾರ್ಖಾನೆಗಳಲ್ಲಿ ಬಡ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಕೆಲಸದ ವೇಳೆ 12ರಿಂದ 14 ತಾಸು ಕನಿಷ್ಠ ದುಡಿಬೇಕಾಗಿತ್ತು. ದುಡಿದ್ರೂ ಸಮೇತ ಕನಿಷ್ಠ ಕೂಲಿ ಆದರೂ ಕೊಡ್ತಿರಲಿಲ್ಲ. ಅವರು ಒಂದು ದೌರ್ಜನ್ಯ ಮಾಡ್ತಿದ್ರು, ಜೊತೆಗೆ ಶಿಕ್ಷೆ ಮಾಡ್ತಿದ್ರು ಅವರಿಗೆ, ಕೂಲಿ ಕಾರ್ಮಿಕರಿಗೆ. ಈ ಥರ ಪ್ರತಿದಿನ ಇದೇ ಥರ ನಡೀತಾ ಇತ್ತು. ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಒಂದು ದಿವಸ ಏನಾಗುತ್ತೆ ಅಂದರೆ, ಜರ್ಮನ್ ದೇಶದ ಗಣಿಗಾರಿಕೆಯಲ್ಲಿ ಕೆಲಸ ಮಾಡುವ ಒಬ್ಬ ಕೂಲಿ ಕಾರ್ಮಿಕನ ಮಗ ಕಾರ್ಲ್ ಮಾರ್ಕ್ಸ್ ಅವರು ಈ ಸಮಸ್ಯೆ ಅಂದರೆ ಅವ್ರ ತಂದೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕೆಲಸ ಮಾಡ್ತಾಯಿದ್ರು. ಆದರೆ ಕೆಲಸ ಮಾಡಿದರೂ ಸಹ ತಕ್ಕಂತೆ ವೇತನ ಸಿಗುತ್ತಿರಲಿಲ್ಲ. ಆ ವೇತನದ ಬಗ್ಗೆ ಏನಾದರೂ ಮಾಲೀಕರು ಕೇಳಲಿಕ್ಕೆ ಹೋದರೆ ತುಂಬ ಶಿಕ್ಷೆ ಮಾಡ್ತಿದ್ರು. ಜೊತೆಗೆ ದರ್ಪ ಜೊತೆಗೆ ಕೆಲಸದಿಂದ ವಜಾ ಮಾಡಲಿಕ್ಕೆ ಪ್ರಯತ್ನ, ಒಂದು ಅವೇರ್ನೆಸ್ ಅಂದರೆ ಒಂದು ಅವೇರ್ನೆಸ್ ಮಾಡ್ತಾಯಿದ್ರು. ಹೀಗಾಗಿ ಕಾರ್ಲ್ ಮಾರ್ಕ್ಸ್ ಅವರು ಈ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಬೇಕಂತೇಳಿ ಅವರೇನು ಮಾಡ್ತಾರೆ, ಸೂಕ್ಷ್ಮವಾಗಿ ಪಾಂಪ್ಲೆಟ್ಸ್ಗಳನ್ನು ತಯಾರು ಮಾಡ್ತಾರೆ. ಆ ಪಾಂಪ್ಲೆಟ್ಸಲ್ಲಿ ಕಾರ್ಮಿಕರ ಸಮಸ್ಯೆಗಳು, ಬೇಡಿಕೆ ಏನೇನಿದೆ, ನಿರ್ದಿಷ್ಟ ವೇಳೆಗೆ ಕೆಲಸ ಮಾಡುವುದು, ಆ ಕೆಲಸಕ್ಕೆ ತಕ್ಕಂತೆ ವೇತನ ನೀಡುವುದು, ರಜೆ ಅದು ಅವರಿಗೆ ಒಂದು ರಜದ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಇವೆಲ್ಲವೂ ಪಾಂಪ್ಲೆಟ್ಸಲ್ಲಿ ಪ್ರಿಂಟ್ ಮಾಡಿ ಒಬ್ಬ ರಸ್ತೆಯಲ್ಲಿ ಶೇಂಗಾ ಮಾರುವ ಒಬ್ಬ ವೃದ್ಧ ಮಹಿಳೆ ಹತ್ರ ಕೊಡ್ತಾರೆ ಅದು ಆ ಪಾಂಪ್ಲೆಟ್ಸನ್ನು. ಯಾಕೆಂದರೆ ಅವರೇ ಕೊಡೋಕ್ಕೆ ಹೋದರೆ ಖಾಸಗಿ ಮಾಲೀಕರು ಏನು ಮಾಡ್ತಾರೆ ಅಂದರೆ ದೌರ್ಜನ್ಯದಿಂದ ಅವ್ರ ಗಾರ್ಡ್ಸ್ ಇರ್ತಾರಲ್ಲ, ಅವರ ಗಾರ್ಡ್ಸ್ ಕಡೆಯಿಂದ ಛಿದ್ರಿಸ್ತಾ ಇದ್ದರು. ಯಾರು ಗುಂಪುಗೂಡೋದು ಹಾಗೆ ಛಿದ್ರಿಸ್ತಾ ಇದ್ದರು ಅವರು. ಇವರು ಅದೇ ರೀತಿ ಏನು ಮಾಡ್ತಾರೆ, ಸೂಕ್ಷ್ಮವಾದ ಒಂದು ದಾರಿ ಹಿಡಿತಾರೆ. ಆ ಶೇಂಗಾ ಮಾರುವ ಹಣ್ಣಾದ ಒಂದು ಮುದುಕಿ ಹತ್ರ ಈ ಪಾಂಪ್ಲೆಟ್ಸ್ಗಳನ್ನು ಕೊಡ್ತಾರೆ. ಆ ಅಮ್ಮ ಏನು ಮಾಡ್ತಾರೆ ಅಂದರೆ, ಶೇಂಗಾ ಮಾರುವಾಗ ಸುಳಿ ಸುತ್ತಿ ಅದರಲ್ಲಿ ಕೊಡ್ತಾಳೆ. ಜೊತೆಗೆ ಯಾರು ತಗೊಳ್ತಾರಲ್ಲ ಶೇಂಗಾ, ಅವರಿಗೆಲ್ಲ ಒಂದು ಸ್ಕ್ಯಾನೋಸ್ ಮಾಡ್ತಾರೆ. ಈ ಥರ ವಿಷಯ ಇದೆ, ಸರಿಯಾಗಿ ಇದನ್ನು ಓದ್ಕೊಂಡು ಈ ಥರ ನೀವು ಒಗ್ಗಟ್ಟಾಗಬೇಕಂತ ಹೇಳ್ತಾರೆ. ಆ ರೀತಿ ಆದಾಗ ಒಂದು ದಿವಸ ಏನು ಮಾಡ್ತಾರೆ, ಎಲ್ಲ ಕಾರ್ಮಿಕರು ಇದನ್ನೆಲ್ಲ ಓದಿಕೊಂಡು ಈ ಥರ ಒಗ್ಗಟ್ಟಾಗಿ ಒಂದು ಹೋರಾಟವನ್ನು ಮಾಡ್ತಾರೆ. ಹೋರಾಟ ಮಾಡುವಾಗ ಎಲ್ಲ ಯುರೋಪ್ ಕಂಟ್ರಿಯ ಬೇರೆ ಬೇರೆ ದೇಶಗಳಲ್ಲಿ ಹಾಗೂ ಯುನೈಟೆಡ್ ಕಿಂಗ್ಡಮ್ ದೇಶ ಹಾಗೂ ಅಮೇರಿಕಾ ದೇಶದ ಸಂಯುಕ್ತ ರಾಷ್ಟ್ರಗಳಲ್ಲೆಲ್ಲ ಈ ಹೋರಾಟ ದೊಡ್ಡ ಪ್ರಮಾಣದ ವಿಕೋಪದಲ್ಲಿ ಹೋಗುತ್ತೆ. ಈ ಥರ ಹೋಗಿ ಕೆಲವು ಕಾರ್ಖಾನೆಗಳೆಲ್ಲ ಬಂದಾಗ್ತವೆ. ಆ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಆಗತಕ್ಕಂಥ ವಸ್ತುಗಳೆಲ್ಲ ಸ್ಥಗಿತಗೊಳ್ತವೆ. ಈ ಥರ ಆದಾಗ ಏನು ಮಾಡ್ತಾರೆ, ವಿಶ್ವದಲ್ಲೆಲ್ಲ ಗೊತ್ತಾಗುತ್ತೆ ಈ ಸಮಸ್ಯೆ. ಅವಾಗ ಏನು ಮಾಡ್ತಾರೆ ಅವರು ಅಂದರೆ, ಅಮೇರಿಕಾ ದೇಶದ ಚಿಕಾಗೋ ನಗರದಲ್ಲಿ ಎಲ್ಲ ವಿಶ್ವ ನಾಯಕರು ಒಂದು ವಿಶ್ವ ಸಮ್ಮೇಳನವನ್ನು ಏರ್ಪಡಿಸ್ತಾರೆ. ಆ ವಿಶ್ವ ಸಮ್ಮೇಳನದಲ್ಲಿ ಈ ಕಾರ್ಮಿಕರ ಸಮಸ್ಯೆಯನ್ನು ಪ್ರಸ್ತಾಪನೆ ಮಾಡಿ ಅಲ್ಲಿ ಈ ಸಮಸ್ಯೆ ಇತ್ಯರ್ಥ ಮಾಡ್ತಾರೆ. ಆದರೆ ಇವರು ಸ್ಟ್ರೈಕ್ ಮಾಡುವಾಗ ಇವರಿಗೆಲ್ಲ ತುಂಬ ಶಿಕ್ಷೆಗೆ ಒಳಗೊಳಿಸ್ತಾರೆ. ಆಮೇಲೆ ಫೈರಿಂಗ್ ಆಗುತ್ತೆ. ಫೈರಿಂಗಲ್ಲಿ ಎಷ್ಟೋ ಜನ ಕಾರ್ಮಿಕರು ಬಲಿದಾನರಾಗ್ತಾರೆ. ಆ ಬಲಿದಾನದಿಂದ ಅವರ ಹತ್ರ ಒಂದು ಕಡೆ ಸಂತೋಷ ಆಗಿದೆ. ಇವತ್ತು ನಾವು ಕಾರ್ಮಿಕರು ಸುಭದ್ರವಾಗಿ ಸಂತೋಷವಾಗಿ ದುಡಿತಾ ಇದ್ದೀವಿ ಅಂದರೆ ಆ ಕಾರ್ಮಿಕರ ಬಲಿದಾನದ ಒಂದು ಸಂಕೇತವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1951ರಲ್ಲಿ
ಆಗಿನ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಮಿಕ ಸಚಿವರಾಗಿದ್ದರು. ಕಾರ್ಮಿಕರ ಸಚಿವರು ಜೊತೆಗೆ ಕಾನೂನು ಸಚಿವರಾಗಿದ್ದರು. ಅವರೇನು ಮಾಡ್ತಾರೆ ಅಂದರೆ ಕಾರ್ಮಿಕರಿಗೆ ನಿರ್ದಿಷ್ಟ ಅವಧಿ 8 ತಾಸು ಕೆಲಸ ಹಾಗೂ ಸಮಾನ ವೇತನ, ಜೊತೆಗೆ 6 ದಿವಸ ಕೆಲಸ, 1 ದಿವಸ ವಿಶ್ರಾಂತಿಯ ದಿನ ಅಂತ ಅವರು ಒಂದು ಕಾರ್ಮಿಕ ಸಂಘಟನೆಯ ಕೆಲವೊಂದು ಆ್ಯಕ್ಟ್ಗಳನ್ನು ಠರಾವು ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ನಾವು ಸುಭದ್ರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಒಂದು ಆಶೀರ್ವಾದನೂ ಅನ್ನಬೇಕು, ಹಾಗೂ ಅವರು ಮಾಡಿರ್ತಕ್ಕಂಥ ಘನ ಕಾರ್ಯವನ್ನು ಇರ್ಬೋದು. ಇವತ್ತು ನೆನೆಸ್ಕೋಬೇಕಂದ್ರೆ ಇವತ್ತು ಊಟ ಮಾಡಬೇಕಂತ ಹೇಳಿದರೆ ಬಾಬಾ ಸಾಹೇಬರ ಒಂದು ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇಷ್ಟು ಹೇಳ್ತಾ ನಾನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಮಿಕರು ಹೋರಾಟ ಮಾಡುವುದಾದರೆ ಬಾಬಾ ಸಾಹೇಬರವರ ರೂಪದಲ್ಲಿಯೇ ಶಾಂತಿಯುತವಾಗಿ ಹೋರಾಟ ಮಾಡಿ ಮುಂದೆ ತಮ್ಮ ಕಾರ್ಮಿಕರು ತಮ್ಮ ಬೇಡಿಕೆಯನ್ನು ಕೊಳ್ಳಬೇಕೆಂದು ಹೇಳುತ್ತಾ ಈ ಬುದ್ಧಿಸತ್ವ ಟ್ರಸ್ಟ್ ವತಿಯಿಂದ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.